ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆ.ಸಿ.ಟಿ ಎಕ್ಸಾಮ್ ಬರೆದಿರೋಂಥ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಡೌಟ್ಸ್ ಇರ್ತವೆ. ಸೊ ಅವೇನೆಂದರೆ ಕೆ.ಸಿ.ಟಿ ರಿಸಲ್ಟ್ ಯಾವಾಗ ಬರುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದೇ ರೀತಿ ಎಕ್ಸಾಮ್ 2ದು ರಿಸಲ್ಟ್ನ ಕನ್ಸಿಡರ್ ಮಾಡ್ತಾರಾ ಅಥವಾ ಕನ್ಸಿಡರ್ ಮಾಡಲ್ವಾ ಅಂತ ಭಾಳ ಸ್ಟೂಡೆಂಟ್ಗಳಿಗೆ ಡೌಟ್ ಇರುತ್ತೆ. ಸೊ ಈ ಎಲ್ಲ ಡೌಟ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವೇನು ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವು ಮಾಡೋವಂಥ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇದೇ ಥರ ವಿಡಿಯೋ ಮಾಡೋಕ್ಕೆ ಎಂಕರೇಜ್ ಆಗುತ್ತೆ. ಸೊ ಈಗ ಮೊದಲನೇ ವಿಷಯಕ್ಕೆ ಹೋಗ್ಬಿಡೋಣ. ಸೊ ಮೊದಲನೇ ವಿಷಯ ಬಂದು ಎಕ್ಸಾಮ್ 2ದು ರಿಸಲ್ಟ್ನ ಕನ್ಸಿಡರ್ ಮಾಡ್ತಾರಾ. ಸೊ ಲಾಸ್ಟ್ ಇಯರ್ ಕೂಡ ನಮಗೆ ಈ ಥರ ಎದುರಿಸಿದರು, ಎಕ್ಸಾಮ್ 2ದೇ ಕನ್ಸಿಡರ್ ಮಾಡಲ್ವ, ಎಕ್ಸಾಮ್ 1ಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತ. ಬಟ್ ಎಕ್ಸಾಮ್ 2ದು ಕನ್ಸಿಡರ್ ಮಾಡಲ್ಲ ಅಂತಿದ್ರೆ ಅವ್ರು ಯಾಕೆ ಇಷ್ಟು ತನಕ ವೆಯ್ಟ್ ಮಾಡೋಕ್ಕಾಗಿತ್ತು? ಆಲ್ರೆಡಿ ನೀವು ರಿಸಲ್ಟ್ನ ಅನೌನ್ಸ್ ಮಾಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಅವ್ರು ಎಕ್ಸಾಮ್ 2ದು ರಿಸಲ್ಟ್ನ ಕನ್ಸಿಡರ್ ಮಾಡ್ತಾರೆ. ಅವರೇ ಅಫಿಷಿಯಲಿ ತಿಳಿಸಿರೋದ್ರಿಂದ ಎಕ್ಸಾಮ್ 2ದು ಕನ್ಸಿಡರ್ ಮಾಡ್ತಾರೆ. ತಲೆಗೆಡಿಸ್ಕೋಬೇಡಿ. ನೀವು ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೆದಿರ್ತೀರ, ನಿಮ್ಮದು ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಇಂಪ್ರೂವ್ ಆದರೆ ಅದನ್ನೇ ಕನ್ಸಿಡರ್ ಮಾಡಿ ನಿಮ್ಮ ರ್ಯಾಂಕ್ನ ಕೊಡ್ತಾರೆ. ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ನಿಮಗೆ ಎಲ್ಲರಿಗೂ ಡೌಟ್ ಇರುತ್ತೆ. ಆಲ್ರೆಡಿ ಕೆ.ಸಿ.ಟಿ ಎಕ್ಸಾಮ್ ಬರೆದು 15 ಡೇಸ್ ಆಯಿತು, ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನಿಮಗೆಲ್ಲರಿಗೂ ಡೌಟ್ ಇರುತ್ತೆ. ಸೊ ಏನಪ್ಪ ಅಂದರೆ ನಿಮ್ಮದು ಎಕ್ಸಾಮ್ 2ದು ಈಗ ತಾನೇ ಮುಕ್ತಾಯ ಆಗಿದೆ. ಸೊ ಅದು ಎವ್ಯಾಲ್ಯೂಷನ್ ಆಗಿ ರಿಸಲ್ಟ್ ಬರೋಕ್ಕೆ ಅಟ್ಲೀಸ್ಟ್ 15 ಡೇಸ್ ಬೇಕಾಗುತ್ತೆ. ಇವತ್ತಿಂದ ತೊಗೊಂಡ್ರು ಕೂಡ ಇನ್ 10 ಡೇಸ್ ಅಂದರೆ ಮೇ 23 to 25 ಒಳಗೆ ನಿಮ್ಮದು ಬೋರ್ಡ್ ಎಕ್ಸಾಮ್ 2 ರಿಸಲ್ಟ್ ಬಂದುಬಿಡುತ್ತೆ. ಸೊ ಬೋರ್ಡ್ ಎಕ್ಸಾಮ್ 2 ರಿಸಲ್ಟ್ ಬಂದಮೇಲೆ ಆದರೂ ರಿಸಲ್ಟ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಕೆ.ಇ ಅವರು ನಿಮ್ಮ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದು 4 ಡೇಸ್ ಆದರೂ ಬೇಕಾಗುತ್ತೆ. ಇದ್ರ ಪ್ರಕಾರ ಹೋದರೆ ಮೇ ಲಾಸ್ಟ್ ವೀಕು, ತಪ್ಪಿದರೆ ಜೂನ್ ಫಸ್ಟ್ ವೀಕು. ಮೇ ಲಾಸ್ಟ್ ವೀಕ್ ಬರೋದು ನನ್ನ ಪ್ರಕಾರ ಸ್ವಲ್ಪ ಡೌಟೇ. ಜೂನ್ ಫಸ್ಟ್ ವೀಕ್ ಆದರೆ ಪಕ್ಕ ಬಂದೇ ಬರುತ್ತೆ. ಸೊ ಇದು ರಿಸಲ್ಟ್ ವಿಷಯ. ಇನ್ನೂ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಜೂನ್ ಫಸ್ಟ್ ವೀಕ್ ರಿಸಲ್ಟ್ ಬಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋಕ್ಕೆ 1 ಮಂತ್ ಸ್ವಲ್ಪ ಟೈಮ್ ಆಗುತ್ತೆ. ನಮಗೂ ಅಷ್ಟು ಲಾಸ್ಟ್ ಇಯರು ರಿಸಲ್ಟ್ ಏನೋ ಬೇಗ ಬಂದುಬಿಡುತ್ತೆ. ಬಟ್ ಅವರು ಬೇಗ ಸ್ಟಾರ್ಟ್ ಮಾಡಲ್ಲ ಆಪ್ಷನ್ ಎಂಟ್ರಿನ. ಅದ್ರ ಪ್ರಕಾರ ಹೋದರೆ ಜುಲೈ ಲಾಸ್ಟ್ ವೀಕಿಂದ ಫಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ರೀತಿ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ರೀತಿ ಅಪ್ಡೇಟ್ ಈ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.